2 balls are drawn at random with replacement. ಇದು ಮುಖ್ಯ. From a box containing 10 and 8 red and black, find the probability of both the balls are black and red and so on and so forth. ಸೊ ಪ್ರಶ್ನೆ ಇದು ಕ್ಲಿಯರ್ ಆಗಿದೆ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ 10 ಎಂಥದೋ ಕಪ್ಪಿನ ಚೆಂಡು ಎಲ್ಲಿದೆ, 10 ಅಲ್ವಾ? 10. ಆಮೇಲೆ 8 ಈ ರೀತಿ ಇರೋದು ಡ್ರಾ ಮಾಡಿ ತಿರ್ಗಾ ವಾಪಸ್ ಆಗ್ತಾರೆ. ಹಾಗಾಗಿ ನಿಮ್ಮ ಎರಡನೇ ಡ್ರಾ ಅನ್ನು ಇದೇ ರೀತಿಯಲ್ಲಿ ಇರುತ್ತೆ. thus making them as independent, as the balls are getting replaced, right? From this we can infer that the events are independent. Okay, so ಹೀಗಿದ್ದಾಗ ಇವಾಗ ಫಸ್ಟ್ ಒನ್, both are red. Red in the first draw intersect red in the second draw. Since they are independent, ಫಾರ್ಮುಲಾ ಏನು ಹೇಳುತ್ತೆ? ಇದು ಹೇಳುತ್ತೆ ಅಲ್ವಾ? ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಇಂಡಿವಿಜುವಲ್ ಸಿನಾರಿಯೋ into probability of red in the second case. ಸೊ ಇದೇನಾಗುತ್ತೆ ಇವಾಗ? ರೆಡ್ ಬಂದು 8 ಇದೆ, ಇದು 18 8 18 4 9 4 9 16 81 ಅಷ್ಟೇ. ನೆಕ್ಸ್ಟ್ probability ಆಫ್ ಬ್ಲ್ಯಾಕ್ ಫಸ್ಟ್, ಬ್ಲ್ಯಾಕು ಆದಮೇಲೆ ರೆಡ್ in second. So that would be probability of black in first into probability of red in second. So this is black is 10 by 18 into 8 by 18 ಅಲ್ವಾ? ಸೊ ಇದು ಬಂದು 5 4 20 ಡಿನಾಮಿನೇಟರಲ್ಲಿ 81 ಅಷ್ಟೇ. ಕೊನೆಯದು ಮುಖ್ಯ ಕಂಡ್ರು, ಇದು ಕನ್ಫ್ಯೂಸ್ ಆಗುತ್ತೆ ತುಂಬ ಜನಕ್ಕೆ. ಒನ್ ಆಫ್ ದೆಮ್ ಇಸ್ ಬ್ಲ್ಯಾಕ್ ಆ್ಯಂಡ್ ದ ಅದರ್ ಇಸ್ ರೆಡ್ ಅಂತ ಹೇಳಿದ್ರೇನು? ಒಂದು ಕಪ್ಪು ಇನ್ನೊಂದು ಕೆಂಪು, ಆದರೆ ಆರ್ಡರ್ ಏನು? ಆರ್ಡ್ರು ಏನೂ ಇಲ್ಲ. ಬ್ಲ್ಯಾಕ್ ರೆಡ್ ಇನ್ ಎನಿ ಆರ್ಡರ್. ಹೀಗಿದೆ. ಹೀಗೆ ಮಾಡೋದು, ಎರಡು ಕನ್ಸಿಡರ್ ಮಾಡಿ ಅಷ್ಟೇ. ಒಂದು ಈ ಕೇಸು, ಸರಿನಾ? ಅದಾದಮೇಲೆ ಈ ಕೇಸು, ಬ್ಲ್ಯಾಕ್ ಇಸ್ ಸೆಕೆಂಡ್, ರೆಡ್ ಇಸ್ ಫಸ್ಟ್. ಆ್ಯಕ್ಚುಲಿ ಅದನ್ನೇ ಕಾಪಿ ಮಾಡ್ಬೋದಾಯಿತು. ಎನಿವೇಸ್ ಇದೇ ನಂಬರ್ ಬರುತ್ತೆ. ಸೊ 2 ಇಂಟು 20 ಬೈ 81 40 ಬೈ 81 ಇಂಡಿಪೆಂಡೆಂಟ್ ಅಲ್ವಾ? ಸೊ ನೀವು ಏನೇ ಆರ್ಡರ್ ಮಾಡಿದ್ರೂ ಅದೇ ಉತ್ತರ ಬರುತ್ತೆ. ಹಾಗಾಗಿ 20 by 81 into 2 is your answer.